ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್. ನಾನು ನಿಮ್ಮ ನವೀನ್ ಎಸ್ ಎಸ್. ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚಾಪ್ಟರ್ ಆದಂಥ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಮೀನಿಂಗ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಎಕ್ಸಾಂಪಲ್ಸ್, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, books of accounts maintained by not for profit organizations, final accounts of not for profit organization, meaning of receipt and payment account, features of receipt and payment account, format of receipt and payment account, meaning of income and expenditure account, features of income and expenditure account, next format of income and expenditure account. ಸೊ ಇವತ್ತಿನ ತರಗತಿಯಲ್ಲಿ ಇಷ್ಟು ಕಾನ್ಸೆಪ್ಟ್ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ಸೊ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಮಾಡುವಂಥ ಹೊಸ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಷನ್ ತಗೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಸೊ ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ವಿಡಿಯೋನ ಶೇರ್ ಮಾಡಿ. ಸೊ ಏನೋ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಸೊ ಮೊದಲಿಗೆ ಸಾಮಾನ್ಯವಾಗಿ ನಾವೇನು ತಿಳ್ಕೊಂಡಿರ್ತೀವಿ, ವ್ಯವಹಾರ ಅಂತ ಹೇಳಿದ್ರೆ ಲಾಭ ಗಳಿಸೋದು ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ. ಸೊ ವ್ಯವಹಾರ ಅಂತ ಹೇಳಿದ್ರೆ ಅವ್ರು ಏನು ನಿರೀಕ್ಷೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಲಾಭ ಲಾಭ ಲಾಭ. ಆದರೆ ಲಾಭವನ್ನು ಹೊರತುಪಡಿಸಿ ಕೆಲವೊಂದು ವ್ಯವಹಾರ ಸಂಸ್ಥೆಯಲ್ಲೂ ಸಹ ಸೇವೆಯನ್ನು ಸಲ್ಲಿಸುವಂಥ ಮನೋಭಾವನೆ ಇಟ್ಕೊಂಡು ಸ್ಥಾಪನೆ ಆಗಿರ್ತಾರೆ. ಸೊ ಆ ಸೇವೆಯನ್ನು ಸಲ್ಲಿಸುವಂಥ ಮನೋಭಾವನೆ ಇಟ್ಕೊಂಡಿರುವಂಥ ಸಂಸ್ಥೆಗಳಿಗೆ ನಾವೇನಂತ ಹೇಳ್ತೀವಿ ಸಾಮಾನ್ಯವಾಗಿ NPO ಅಥವಾ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೆಸರೇ ಹೇಳ್ತಾ ಇದೆ ಏನಂತ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಸೊ ಅಲ್ಲಿ ಯಾವುದೇ ರೀತಿಯ ಲಾಭದ ನಿರೀಕ್ಷೆ ಇರೋದಿಲ್ಲ, ಬದಲಾಗಿ ಸೇವೆಯನ್ನು ಸಲ್ಲಿಸುವಂಥ ಅಂತ ಹೇಳಿದ್ರೆ ಇಟ್ಸ್ ಮೇನ್ ಮೋಟಿವ್ ಈಸ್ ಪ್ರೊವೈಡಿಂಗ್ ಸರ್ವಿಸ್ ಟು ಇಟ್ಸ್ ಮೆಂಬರ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಸೊ ಸಾಮಾನ್ಯವಾಗಿ ಅಂತ ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಸಂಸ್ಥೆ ಯಾವುದೇ ರೀತಿಯ ಲಾಭವನ್ನು ನಿರೀಕ್ಷೆ ಮಾಡಿದ ಹಾಗೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸುವ ಉದ್ದೇಶದಿಂದ ಯಾವುದಾದ್ರು ಸಂಸ್ಥೆ ಸ್ಥಾಪನೆ ಆಗಿದ್ರೆ ನಾವೇನಂತ ಹೇಳ್ತೀವಿ ಸಾಮಾನ್ಯವಾಗಿ ಅದನ್ನು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಸೊ ಮೀನಿಂಗನ್ನು ನೋಡ್ತು ಅಂತ ಹೇಳಿದ್ರೆ ಸೊ ಮೀನಿಂಗ್ ಏನಂತ ಹೇಳ್ತಾ ಇದೆ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ರೆಫರ್ಸ್ ಟು the organization that work for the welfare of the society. Their main aim is to provide service to its member without any profit motive. ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದೇ ಲಾಭದ ನಿರೀಕ್ಷೆ ಇಲ್ಲದೆ ಸಮಾಜದ ಒಳಿತಿಗಾಗಿ ಅಥವಾ ಸಮಾಜದ ಕಲ್ಯಾಣಕ್ಕಾಗಿ ಸೇವೆಯನ್ನು ಸಲ್ಲಿಸುವಂತಹ ಸಂಸ್ಥೆಗಳೇನಿದೆ ಆ ಸಂಸ್ಥೆಗಳನ್ನು ನಾವೇನಂತ ಹೇಳ್ತೀವಿ ಸಾಮಾನ್ಯವಾಗಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ನಾವು ನೋಡ್ತು ಅಂತ ಹೇಳಿದ್ರೆ ಸೊ ಎಕ್ಸಾಂಪಲ್ ಯಾವುದೋ ಬರ್ತಾ ಹೋಗುತ್ತೆ, ಸ್ಕೂಲ್, ಕ್ಲಬ್, ಹಾಸ್ಪಿಟಲ್, ಪಬ್ಲಿಕ್ ಲೈಬ್ರರಿ. ಸೊ ಸಾಮಾನ್ಯವಾಗಿ ಇವಕ್ಕೆ ಎಕ್ಸಾಂಪಲ್ನ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಅದೇ ರೀತಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಗುಣಲಕ್ಷಣಗಳು ಬರ್ತಾ ಹೋಗ್ತವೆ, ಯಾವುದೆಲ್ಲ ಫೀಚರ್ಸ್ ಇದೆ ಅಂತ ನೋಡೋದಾದ್ರೆ ಸೊ ಮೊದಲನೇದು ದೇ ಆರ್ ಫಾರ್ಮಡ್ ಫಾರ್ ಪ್ರೊವೈಡಿಂಗ್ ಸರ್ವಿಸ್. ಸೊ ಏನಕ್ಕೋಸ್ಕರ ಸ್ಥಾಪನೆ ಆಗಿರ್ತವೆ ಅಂತ ಹೇಳಿದ್ರೆ ಇವು ಸೇವೆಯನ್ನು ಸಲ್ಲಿಸುವಂಥದ್ದಕ್ಕೆ. ಹಾಗಾದರೆ ಯಾವುವು ಇದ್ದಾವೆ? ಒಂದು ಸ್ಕೂಲ್, ಫಾರ್ ಎಕ್ಸಾಂಪಲ್ ಗೌರ್ನಮೆಂಟ್ ಸ್ಕೂಲ್, ಯಾವುದೇ ರೀತಿ ಲಾಭವನ್ನು ನಿರೀಕ್ಷೆ ಮಾಡಲ್ಲ ಅವರು. ಹಾಸ್ಪಿಟಲ್, ಸೊ ಅದರಲ್ಲೂ ಗೌರ್ನಮೆಂಟ್ ಹಾಸ್ಪಿಟಲ್ ಯಾವುದೇ ರೀತಿ ಲಾಭವನ್ನು ಜಾಸ್ತಿ ನಿರೀಕ್ಷೆ ಮಾಡೋಕ್ಕೋಗಲ್ಲ. ಸ್ಪೋರ್ಟ್ಸ್ ಕ್ಲಬ್, ಪಬ್ಲಿಕ್ ಲೈಬ್ರರಿ, ಸೊ ಅಥವಾ ಬೇರೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡ್ತು ಅಂತ ಹೇಳಿದ್ರೆ ದೇ ಆರ್ ಆರ್ಗನೈಸ್ಡ್ ಚಾರಿಟಬಲ್ ಟ್ರಸ್ಟ್ ಆರ್ ಸೊಸೈಟಿ. ಸೊ ಸಂಸ್ಥೆ ಯಾವ ರೀತಿ ನಿರ್ವಹಣೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅಥವಾ ಯಾರಿಂದ ಮ್ಯಾನೇಜ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಒಂದು ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು, ಯಾವುದಾದ್ರು ಟ್ರಸ್ಟು ನಡೆಸ್ತಾ ಇರ್ತೀವಿ.
ಅಥವಾ ಒಂದು ಸಂಘ ನಡೆಸ್ತಾ ಇರಬಹುದು. ಹಾಗಾಗಿ ಯಾರಿಂದ ನಡೆಯುತ್ತೆ ಅಂತ ಹೇಳಲು ಸಾಮಾನ್ಯವಾಗಿದ್ದು ಚಾರಿಟೇಬಲ್ ಟ್ರಸ್ಟ್ ಅಥವಾ ಸೊಸೈಟಿ ಮುಖಾಂತರ ನಡೀತಾ ಹೋಗುತ್ತೆ. ನೆಕ್ಸ್ಟ್ ಅದಾದಮೇಲೆ ದೇರ್ ಅಫೇರ್ಸ್ ಆರ್ ಯೂಶಲಿ ಮ್ಯಾನೇಜ್ಡ್ ಬೈ ಮ್ಯಾನೇಜಿಂಗ್ ಕಮಿಟಿ. ಈ ಸಂಸ್ಥೆಯನ್ನು ಯಾರು ನಿರ್ವಹಣೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಆ ಸಂಸ್ಥೆಗೆ ಸಂಬಂಧಪಟ್ಟಾಗಿರುವಂಥ ಒಂದು ನಿರ್ದಿಷ್ಟವಾದಂಥ ನಿರ್ವಹಣಾ ಸದಸ್ಯತ್ವ ಅಥವಾ ಸದಸ್ಯತ್ವವನ್ನು ಹೊಂದಿರುವಂಥ ಒಂದು ಸಮಿತಿ ಏನಿರುತ್ತೆ, ಮ್ಯಾನೇಜ್ಮೆಂಟ್ ಕಮಿಟಿ ಏನಿರುತ್ತೆ, ನಿರ್ವಹಣಾ ಸಮಿತಿ ಏನಿರುತ್ತೆ, ಆ ನಿರ್ವಹಣಾ ಸಮಿತಿ ಸಾಮಾನ್ಯವಾಗಿ ಇದರ ನಿರ್ವಹಣೆಯನ್ನು ಮಾಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡ್ತು ಅಂತ ಹೇಳಿದ್ರೆ ದೇರ್ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಿದ್ರೆ ಈ ಸಂಸ್ಥೆಯ ಆದಾಯದ ಮೂಲ ಯಾವುದು ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ ಫ್ರಮ್ ಮೆಂಬರ್ಸ್, ಡೊನೇಷನ್, ಗವರ್ನಮೆಂಟ್ ಗ್ರಾಂಟ್ ಇನ್ ಏಡ್, ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ಸೊ ಇಷ್ಟು ಇನ್ಕಮ್ ಅನ್ನು ನೋಡ್ಬೋದು, ಇದರ ಆದಾಯದ ಮೂಲ ಅಂತ ಹೇಳ್ಬೋದು. ನೆಕ್ಸ್ಟ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಈ ಸಂಸ್ಥೆಯಲ್ಲಿ ಯಾವುದೆಲ್ಲ ಬುಕ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಒಂದು ಕ್ಯಾಶ್ ಬುಕ್, ಸೊ ಇಟ್ ರೆಕಾರ್ಡ್ ಆಲ್ ಕ್ಯಾಶ್ ರಿಸಿಪ್ಟ್ ಅಂಡ್ ಪೇಮೆಂಟ್. ಎರಡು ಜರ್ನಲ್, ಸೊ ಅದರ್ ದೆನ್ ಕ್ಯಾಶ್ ಐಟಮ್ ಲೈಕ್ ಡಿಪ್ರಿಸಿಯೇಷನ್. ನೆಕ್ಸ್ಟ್ ಲೆಡ್ಜರ್, it contains accounts of all income, all expenses and asset and liability. Next adamele stock register. So stock register keeps records of all fixed asset and other consumables like outstanding income, outstanding expenses and advances. So ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಸಾಮಾನ್ಯವಾಗಿ 4 ಬುಕ್ಸ್ ಅನ್ನು ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಒಂದು ಕ್ಯಾಶ್ ಬುಕ್ಕು, ಇನ್ನೊಂದು ಜರ್ನಲ್ಸು, ಇನ್ನೊಂದು ಲೆಡ್ಜರು, ಇನ್ನೊಂದು ಸ್ಟಾಕ್ ರಿಜಿಸ್ಟರ್. ನೆಕ್ಸ್ಟ್ ಅದಾದಮೇಲೆ ಫೈನಲ್ ಅಕೌಂಟ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಆ ಸಂಸ್ಥೆ ಸರ್ಪ್ಲಸ್ ಅಲ್ಲಿ ಇದೆಯಾ ಅಥವಾ ಡಿಫಿಸಿಟ್ ಅಲ್ಲಿ ಇದೆಯಾ ಅಂತ ನೋಡ್ಲಿಕ್ಕೋಸ್ಕರ ನಾವೇನು ಮಾಡ್ತಾ ಹೋಗ್ತೀವಿ, ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಅಥವಾ ಆ ಸಂಸ್ಥೆಯ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡ್ತಾ ಹೋಗ್ತೀವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ 3 ಅಕೌಂಟನ್ನು ನಾವೇನು ಮಾಡ್ತೀವಿ, ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಒಂದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, 2 ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, 3 ಬ್ಯಾಲೆನ್ಸ್ ಶೀಟ್. ಸೊ 3 ಅಕೌಂಟನ್ನು ನಾವೇನು ಮಾಡ್ತಾ ಹೋಗ್ತೀವಿ ಇಲ್ಲಿ. ಸೊ ಫೈನಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತ ಹೇಳಿದ್ರೇನು? ಸೊ ಮೀನಿಂಗ್ ಆಫ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ದ ಸಮ್ಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂಡರ್ ವೇರಿಯಸ್ ಹೆಡ್. It is prepared by not for profit organization at the end of accounting year on the basis of cash receipt and cash payment in the cash book. So ಸರಳವಾಗಿ ಹೇಳ್ತಾ ಇದ್ದಾರೆ, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಸಮ್ಮರಿ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂಡ್ ಆಸ್ ವೆಲ್ ಆಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂಡರ್ ದ ವೇರಿಯಸ್ ಹೆಡ್ ಅಂತ ಹೇಳಿದ್ರೆ, ಒಂದು ಸಂಸ್ಥೆ ಒಳಗಡೆ ಯಾವುದಾದರೂ ಬ್ಯಾಂಕಿಂಗ್ ವ್ಯವಹಾರ ಇರ್ಬೋದು ಅಥವಾ ನಗದಿನ ವ್ಯವಹಾರ ಇರ್ಬೋದು. ಆ ರೀತಿ ಏನಾದರೂ ನಗದು ಮುಖಾಂತರ ಅಥವಾ ಬ್ಯಾಂಕಿನ ಮುಖಾಂತರ ನಡೆದಿದ್ದೇ ಆದರೆ ಅದನ್ನ ಏನು ಮಾಡ್ತಿರ್ತೀವಿ, ಸಾಮಾನ್ಯವಾಗಿ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟಲ್ಲಿ ದಾಖಲೆಯನ್ನು ಮಾಡ್ತಾ ಹೋಗ್ತೀವಿ. ಇದನ್ನು ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಟ್ ದ ಎಂಡ್ ಆಫ್ ಅಕೌಂಟಿಂಗ್ ಪೀರಿಯಡ್, ಆವಾಗ ಈ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇದು ಯಾವುದ್ರ ಮುಖಾಂತರ ಇರುತ್ತೆ ಅಂತ ಹೇಳಿದ್ರೆ, ಯಾವುದ ಆಧಾರದ ಮೇಲೆ ನಾವು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಶ್ ರಿಸಿಪ್ಟ್ ಆ್ಯಂಡ್ ಕ್ಯಾಶ್ ಪೇಮೆಂಟ್. ಕ್ಯಾಶ್ ಬುಕ್ಕಲ್ಲಿ ಏನು ಕ್ಯಾಶ್ ರಿಸಿಪ್ಟ್ ಬರ್ತಾ ಇರುತ್ತೆ ಅದು, ನೆಕ್ಸ್ಟ್ ಅದೇ ರೀತಿ ಕ್ಯಾಶ್ ಮುಖಾಂತರ ಹೋಗುವಂಥ. ಸೊ ಎರಡನ್ನ ಆಧಾರವಿಟ್ಟುಕೊಂಡು ನಾವೇನು ಮಾಡ್ತೀವಿ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂತ ಹೇಳಿದ್ರೆ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ದ ಸಮ್ಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂಡರ್ ದ ವೇರಿಯಸ್
ಹ್ಯಾಟ್. ನೆಕ್ಸ್ಟ್ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ಗೆ ಸಂಬಂಧಪಟ್ಟ ಹಾಗೆ ಫೀಚರ್ಸ್ ಅನ್ನು ನೋಡ್ತು ಅಂತ ಹೇಳಿದ್ರೆ, ಇದರ ಲಕ್ಷಣಗಳನ್ನ ನೋಡ್ತು ಅಂತ ಹೇಳಿದ್ರೆ, ಸೊ ಮೊದಲನೇದು ಇಟ್ ಈಸ್ ಅ ಸಮ್ಮರಿ ಆಫ್ ಕ್ಯಾಶ್ ಬುಕ್. ಸಾಮಾನ್ಯವಾಗಿ ಏನು ಕ್ಯಾಶ್ ಬುಕ್ ಅಲ್ಲಿ ಬರ್ತಾ ಹೋಗ್ತವೆ, ಐಟಮ್ಗಳು ಬರ್ತಾ ಹೋಗುತ್ತೆ, ಅದನ್ನೇನು ಮಾಡ್ತಾ ಹೋಗ್ತೀವಿ ಸಾಮಾನ್ಯವಾಗಿ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಇಟ್ ಈಸ್ ಅ ರಿಯಲ್ ಅಕೌಂಟ್. ಇಟ್ ಈಸ್ ಅ ರಿಯಲ್ ಅಕೌಂಟ್. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಇನ್ನೊಂದು ಲಕ್ಷಣ ಏನಂತ ಕರಿತೀವಿ ಅಂತ ಹೇಳಿದ್ರೆ ಇಟ್ ಇಸ್ ಅ ರಿಯಲ್ ಅಕೌಂಟ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ರಿಸಿಪ್ಟ್ ಆರ್ ರೆಕಾರ್ಡೆಡ್. ರಿಸಿಪ್ಟ್ ಆರ್ ರೆಕಾರ್ಡೆಡ್ ಆನ್ ಡೆಬಿಟ್ ಸೈಡ್. ರಿಸಿಪ್ಟನ್ನು ಯಾವ ಕಡೆ ಎಂಟರ್ ಮಾಡ್ತೀವಿ ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಎಂಟರ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಪೇಮೆಂಟನ್ನು ಯಾವ ಸೈಡ್ ಎಂಟರ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡು ಎಂಟರ್ ಮಾಡ್ತಾ ಹೋಗ್ತೀವಿ. ಸೊ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟಲ್ಲಿ ಯಾವುದು ಅಮೌಂಟು ಪೇಮೆಂಟ್ ಆಗ್ತಾ ಇರುತ್ತೋ, ಪೇಡ್ ಆಗ್ತಾ ಇರುತ್ತೋ ಅದನ್ನು ನಾವೇನು ಮಾಡ್ತೀವಿ, ಸೊ ಕ್ರೆಡಿಟ್ ಸೈಡ್ ಎಂಟರ್ ಮಾಡ್ತೀವಿ. ಸೊ ಅದೇ ರೀತಿ ಯಾವುದೆಲ್ಲ ಅಮೌಂಟ್ ಬರ್ತಾ ಇರುತ್ತೋ ಸೊ ಅಮೌಂಟಿನ ಯಾವ ಕಡೆ ಎಂಟರ್ ಮಾಡ್ತೀವಿ ಹೋಗ್ತೀವಿ, ಸಾಮಾನ್ಯವಾಗಿ ಡೆಬಿಟ್ ಸೈಡಲ್ಲಿ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ನಾಲ್ಕನೇ ಐಟಮ್ ಅಥವಾ ನೆಕ್ಸ್ಟ್ ನಾಲ್ಕನೇ ಫೀಚರ್ಸ್ ಅನ್ನು ನೋಡ್ತು ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ವೆದರ್ ದೇ ಆರ್ ಕ್ಯಾಪಿಟಲ್ ನೇಚರ್ ಆರ್ ರೆವಿನ್ಯೂ ನೇಚರ್. ಸಾಮಾನ್ಯವಾಗಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಸಾಮಾನ್ಯವಾಗಿ ಎಲ್ಲ ರೀತಿಯ ಅಂತ ಹೇಳಿದ್ರೆ ಕ್ಯಾಪಿಟಲ್ ನೇಚರನ್ನು ಹೊಂದಿರುವಂಥ ಐಟಮ್ ಆಗಿರ್ಬೋದು ಅಥವಾ ರೆವಿನ್ಯೂ ನೇಚರನ್ನು ಹೊಂದಿರುವಂಥ ಐಟಮ್ ಆಗಿರ್ಬೋದು. ಸೊ ಆ ಐಟಮ್ಸನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಸಾಮಾನ್ಯವಾಗಿ ಇಲ್ಲಿ ಎಂಟರ್ ಮಾಡ್ತಾ ಹೋಗ್ತೀವಿ. ಅಂದರೆ ರೆಕರಿಂಗ್ ನೇಚರ್ ಆ್ಯಂಡ್ ನಾನ್ ರೆಕರಿಂಗ್ ನೇಚರ್. ಸೊ ಎರಡನ್ನ ಹೊಂದಿರುವಂಥದ್ದನ್ನು ಸಾಮಾನ್ಯವಾಗಿ ಏನು ಮಾಡ್ತಾ ಹೋಗ್ತೀವಿ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎಂಟರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದಾದಮೇಲೆ ಫಾರ್ಮೇಟು ಈ ರೀತಿ ಇದೆ. ಸೊ ಇಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ನ ಕೊಟ್ಟು ಫಾರ್ಮೇಟನ್ನು ಕೊಟ್ಟಿದ್ದೀವಿ ಇಲ್ಲಿ. ಸೊ ಸ್ಟಾರ್ಟಿಂಗ್ ಯಾವುದರಿಂದ ಕ್ಯಾಶ್ ಇನ್ ಹ್ಯಾಂಡಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಕ್ಯಾಶ್ ಅಟ್ ಬ್ಯಾಂಕಿಂದ ಸ್ಟಾರ್ಟ್ ಆಗುತ್ತೆ. ಆರ್ ರಿಸಿಪ್ಟ್ ಅಂತ ಹೇಳಿದ್ರೆ ಇನ್ಕಮ್ ಎಲ್ಲ ಯಾವ ಸೈಡ್ ಎಂಟರ್ ಮಾಡ್ತೀವಿ, ಡೆಬಿಟ್ ಸೈಡ್ ಎಂಟರ್ ಮಾಡ್ತೀವಿ. ಪೇಮೆಂಟನ್ನು ಏನು ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿ ಎಂಟರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನೋಡೋದಾದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳಿದ್ರೆ ಸೊ ಅಲ್ಲಿ ಹೇಳ್ತಾ ಇದೆ, ಹೆಸರೇ ಹೇಳ್ತಾ ಇದೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಸಂಸ್ಥೆಯ ಒಳಗಡೆ ದುಡ್ಡು ಬರುವಂಥದ್ದು, ಅದೇ ರೀತಿ ಸಂಸ್ಥೆ ಕೈಯಿಂದ ಖರ್ಚಾಗುವಂಥದ್ದು. ಸೊ ಎರಡನ್ನ ತಿಳಿಸುವಂಥದ್ದು. ಹಾಗಾಗಿ ಇದರ ಮೀನಿಂಗನ್ನು ನೋಡ್ತು ಅಂತ ಹೇಳಿದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ದ ಸಮ್ಮರಿ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಅಕೌಂಟಿಂಗ್ ಇಯರ್. ಸೊ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳಿದ್ರೆ ಸೊ ಇಟ್ ಈಸ್ ಅ ಸಮ್ಮರಿ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಯಾವುದೆಲ್ಲ ಆದಾಯ ಬರ್ತಾ ಇದೆ, ಯಾವುದೆಲ್ಲ ಖರ್ಚಾಗ್ತಾ ಇದೆ, ಅದರ ಒಂದು ಪಟ್ಟಿ ಅದು ಸಾಮಾನ್ಯವಾಗಿ. ಅದನ್ನೇನಂತ ಹೇಳ್ತೀವಿ, ಸಾಮಾನ್ಯವಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಸೊ ಇದನ್ನು ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದಂಥ ಸಮಯ ಇದೆ. ಆ ನಿರ್ದಿಷ್ಟವಾದಂಥ ಹಣಕಾಸಿನ ವರ್ಷ ಏನಿತ್ತು ಆ ಹಣಕಾಸಿನ ವರ್ಷದಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಇದನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ದ ಸಮ್ಮರಿ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಅಕೌಂಟಿಂಗ್ ಪೀರಿಯಡ್ ಅಂತ ಹೇಳ್ಬೇಕು. ಓಕೆ, ಸೊ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಪ್ರಿಪೇರ್ಡ್ ಬೈ ದ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಇಸ್ ಜಸ್ಟ್ ಲೈಕ್ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ಡ್ ಬೈ ದ ಬಿಸ್ನೆಸ್ ಎಂಟರ್ಪ್ರೈಸ್. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ಸೊ ನಮ್ಮ ಹಿಂದೆ ಅಂತ ಹೇಳಿದ್ರೆ ಲಾಭ ಗಳಿಸುವಂಥ ಸಂಸ್ಥೆಗಳೇನಿದೋ ಆ ಸಂಸ್ಥೆಗಳು ಪ್ರಿಪೇರ್ ಮಾಡುವಂಥ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದೆಯೋ ಅದೇ ರೀತಿ ಇದು ಸಹ ನಾವೇನು ಮಾಡ್ತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಅವ್ರೇನು ಮಾಡ್ತಾರೆ, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾರೆ. ಸೊ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಮಾಡ್ತಾ ಹೋಗುತ್ತೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ಪ್ರಾಫಿಟ್ ಇದರ ಲಾಸ್ ಅನ್ನು ನೋಡ್ತಾ ಹೋಗ್ತೀವಿ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಬಂದಾಗ ಇಲ್ಲ ಸರ್ಪ್ಲಸ್ ನೋಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಡಿಫಿಸಿಟನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಇದರ ಫೀಚರ್ಸನ್ನು ನೋಡ್ತು ಅಂತ ಹೇಳಿದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಸಂಬಂಧಪಟ್ಟ ಹಾಗೆ ಫೀಚರ್ಸನ್ನು ನೋಡ್ತು ಅಂತ ಹೇಳಿದ್ರೆ ಸೊ ಮೊದಲನೇದು ಇಟ್ ಈಸ್ ಅ ಸಮ್ಮರಿ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಅಕೌಂಟಿಂಗ್ ಇಯರ್. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು, ಸೊ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಿರುವಂಥ ಅಕೌಂಟ್. ಹಾಗೇನಂತ ಹೇಳಿದ್ರೆ ಇಟ್ ಇಸ್ ಸಮ್ಮರಿ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು. ನೆಕ್ಸ್ಟು
ಇಟ್ ಈಸ್ ಜಸ್ಟ್ ಲೈಕ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಬಿಸ್ನೆಸ್ ಕನ್ಸರ್ನ್. ಸೊ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ವ್ಯವಹಾರಿಕ ಸಂಸ್ಥೆ ಏನಿರ್ತವೆ, ಲಾಭ ಗಳಿಸುವ ಸಂಸ್ಥೆ ಏನಿರ್ತವೆ, ಅವು ಪ್ರಿಪೇರ್ ಮಾಡುವಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಿದೆ ಅದ್ರ ಥರನೇ ಇದನ್ನು ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಇನ್ಕಮ್ ಆರ್ ಎಂಟರ್ ಕ್ರೆಡಿಟ್ ಸೈಡ್. ಸೊ ಇನ್ಕಮನ್ನು ಯಾವ ಸೈಡ್ ಎಂಟರ್ ಮಾಡ್ತೀವಿ ಹೋಗ್ತೀವಿ, ಸಾಮಾನ್ಯವಾಗಿ ಕ್ರೆಡಿಟ್ ಸೈಡು ಎಂಟರ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಎಕ್ಸ್ಪೆನ್ಸಸ್ ಆರ್ ಎಂಟರ್ಡ್ ಡೆಬಿಟ್ ಸೈಡ್. ಎಕ್ಸ್ಪೆನ್ಸಸ್ಸನ್ನು ಯಾವ ಸೈಡ್ ಎಂಟರ್ ಮಾಡ್ತಾ ಹೋಗ್ತೀವಿ, ಸಾಮಾನ್ಯವಾಗಿ ಡೆಬಿಟ್ ಸೈಡ್ ಎಂಟರ್ ಮಾಡ್ತೀವಿ. ಹಾಗಾಗಿ ಇನ್ಕಮನ್ನು ಕ್ರೆಡಿಟ್ ಸೈಡು, ಎಕ್ಸ್ಪೆಂಡಿಚರನ್ನು ಡೆಬಿಟ್ ಸೈಡ್ ಎಂಟರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಟ್ ಇನ್ಕ್ಲೂಡ್ ಓನ್ಲಿ ರೆವಿನ್ಯೂ ರಿಸಿಪ್ಟ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಫ್ ದ ಕರೆಂಟ್ ಇಯರ್. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಯಾವ ಐಟಮ್ನ ನೋಡ್ತೀವಿ ಅಂತ ಹೇಳಿದ್ರೆ, ಓನ್ಲಿ ರೆವಿನ್ಯೂ ಇನ್ಕಮ್ ಅಥವಾ ರೆವಿನ್ಯೂ ರಿಸಿಪ್ಟ್, ಸೊ ಅದೇ ರೀತಿ ರೆವಿನ್ಯೂ ಎಕ್ಸ್ಪೆಂಡಿಚರ್, ಆ ಎರಡು ಐಟಮ್ನ ನೋಡ್ತೀವಿ. ಅಂತ ಹೇಳಿದ್ರೆ ರೆಕರಿಂಗ್ ನೇಚರನ್ನು ಹೊಂದಿರುವಂಥದ್ದನ್ನು, ಸೊ ಪದೇ ಪದೇ ರೊಟೀನ್ ಆಗುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದಾದಮೇಲೆ ಇಟ್ ರೆಕಾರ್ಡ್ ಈವನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಫಾರ್ ದ ಕರೆಂಟ್ ಇಯರ್. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವೇನು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಔಟ್ಸ್ಟ್ಯಾಂಡಿಂಗ್ ಅಂದರೆ ಯಾವ್ದಾರ ಅಮೌಂಟ್ ಕೊಡಬೇಕಾದದ್ದು ಡ್ಯೂ ಇತ್ತು ಅಂತ ಹೇಳಿದ್ರೆ, ಸೊ ಆ ಡ್ಯೂ ಅಮೌಂಟನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದರ ಜೊತೆಗೆ ಇಟ್ ರೆಕಾರ್ಡ್ ಈವನ್ ನಾನ್ ಕ್ಯಾಶ್ ಐಟಮ್ ಸಚ್ ಆಸ್ ಡಿಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್. ಸೊ ಅದರ ಜೊತೆಗೆ ನಾವೇನು ಮಾಡ್ತಾ ಹೋಗ್ತೀವಿ, ಕೆಲವೊಂದು ನಾನ್ ಕ್ಯಾಶ್ ಐಟಮ್ ಏನಿದೆ ಆ ನಾನ್ ಕ್ಯಾಶ್ ಐಟಮ್ನು ಸಹ ಎಂಟರ್ ಮಾಡ್ತಾ ಹೋಗ್ತೀವಿ. ಅವು ಯಾವ ಇರ್ಬೋದು ಅಂತ ಹೇಳಿದ್ರೆ, ಫಿಕ್ಸ್ಡ್ ಅಸೆಟ್ ಮೇಲೆ ಸೊ ಕೊಟ್ಟಂಥ ಡಿಪ್ರಿಷಿಯೇಷನ್ ಇರ್ಬೋದು. ಸೊ ಡಿಪ್ರಿಷಿಯೇಷನ್ ಅಂತ ಹೇಳಿದ್ರೆ ಸಾಮಾನ್ಯ ಏನಂತ ಹೇಳ್ತೀವಿ, ಸೊ ಗ್ರ್ಯಾಜುವಲಿ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ದ ಅಸೆಟ್. ಸೊ ಗ್ರ್ಯಾಜುವಲಿ ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ನ ವ್ಯಾಲ್ಯೂ ಏನಾದರೂ ಕಾಲಕ್ರಮೇಣ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಅದನ್ನೇನಂತ ಹೇಳ್ತೀವಿ, ಸಾಮಾನ್ಯವಾಗಿ ಡಿಪ್ರಿಷಿಯೇಷನ್ ಅಥವಾ ಸವಕಳಿ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತೀವಿ. ಸೊ ಉದಾಹರಣೆ ಬೇಕು ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು 50,000 ಕೊಟ್ಟು ಒಂದು ಹೊಸ ಫರ್ನಿಚರ್ನ ತಂದಿರ್ತೀರಿ. ಆ ಫರ್ನಿಚರು 5 ವರ್ಷ ಕಳೀತು, ಆಗ 50,000 ರೂಪಾಯಿಗೆ ಅದನ್ನು ತಗೊಳ್ಳಿಕ್ಕೆ ಬರಲ್ಲ. ಅವ್ರೇನು ಮಾಡ್ತಾರೆ, 5,000ಕ್ಕೋ 10,000ಕ್ಕೋ ಅಥವಾ 20,000ಕ್ಕೋ ಕೇಳ್ತಾ ಹೋಗ್ತಾರೆ. ಸೊ ಅದರ ಅರ್ಥ ಏನಾಯಿತು, ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಉಂಟು. ಸೊ ಆ ರೀತಿ ಕಡಿಮೆ ಆಗೋದಕ್ಕೆ ನಾವೇನಂತ ಹೇಳ್ತೀವಿ, ಸಾಮಾನ್ಯವಾಗಿ ಸೊ ಡಿಪ್ರಿಷಿಯೇಷನ್ ಅಂತ ಹೇಳ್ಬಿಟ್ಟು ಕರ್ಕೊಂಡ್ತೀವಿ. ಅದನ್ನು ಸಹ ನಾವೇನು ಮಾಡ್ತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪಾಯಿಂಟ್, ದ ಬ್ಯಾಲೆನ್ಸ್ ಆಫ್ ದಿಸ್ ಅಕೌಂಟ್ ರೆಪ್ರೆಸೆಂಟ್ ಐದರ್ ಸರ್ಪ್ಲಸ್ ಐದರ್ ಡಿಫಿಸಿಟ್. ಸಾಮಾನ್ಯವಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಸೊ ನಾವೇನು ನೋಡ್ತೀವಿ, ಇಲ್ಲ ಸರ್ಪ್ಲಸ್ ಹೆಚ್ಚುವರಿನ ನೋಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಡಿಫಿಸಿಟ್ ಅಂತ ಹೇಳಿದ್ರೆ ಕೊರತೆನ ನೋಡ್ತೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಲ್ಲ ನೆಟ್ ಪ್ರಾಫಿಟನ್ನು ನೋಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನೆಟ್ ಲಾಸನ್ನು ನೋಡ್ತಾ ಹೋಗ್ತೀವಿ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಪ್ರಿಪೇರ್ ಮಾಡಿದಾಗ, ಸೊ ವರ್ಷದ ಕೊನೆಗೆ ಬಂದಾಗ, ಸೊ ವರ್ಷದ ಕೊನೆಯಲ್ಲಿ ಇಲ್ಲ ಸರ್ಪ್ಲಸ್ ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಡಿಫಿಸಿಟ್ ಆಗೇ ಇರುತ್ತೆ. ಓಕೆ, ಇಷ್ಟು ಅಂಶಗಳು ಸಾಮಾನ್ಯವಾಗಿ ಸೊ ಏನಾಗ್ತಾ ಹೋಗ್ತವೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಸೊ ಲಕ್ಷಣಗಳಾಗಿರ್ತವೆ. ನೆಕ್ಸ್ಟ್ ಅದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫಾರ್ಮೆಟನ್ನು ನೋಡ್ತು ಅಂತ ಹೇಳಿದ್ರೆ, ಸೊ ಫಾರ್ಮೆಟ್ ಯಾವ ರೀತಿ ಇದೆ, ಸೊ ಡೆಬಿಟ್ ಸೈಡ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಕ್ರೆಡಿಟ್ ಸೈಡ್ ಇನ್ಕಮ್. ಸೊ ಎಕ್ಸ್ಪೆಂಡಿಚರ್ ಯಾವುದು ಬರ್ತಾ ಹೋಗ್ತವೆ, ಸ್ಯಾಲರಿ, ಚಾರಿಟೀಸು, ರೆಂಟು, ಡೊನೇಷನ್ ಪೇಯ್ಡು, ಸ್ಟೇಷನರಿ, ಇವನ್ನ ನೋಡ್ತಾ ಹೋಗ್ತೀವಿ. ಇನ್ಕಮ್ ಅಂತ ಹೇಳಿದಾಗ ಸಂಸ್ಥೆ ಒಳಗಡೆ ಬರುವಂಥವು, ಫಾರ್ ಎಕ್ಸಾಂಪಲ್ ಡೊನೇಷನ್ ರಿಸೀವ್ಡು, ಅಡ್ಮಿಷನ್ ಫೀಸ್ ರಿಸೀವ್ಡು, ಗ್ರ್ಯಾಂಟ್ ರಿಸೀವ್ಡು, ಇಂಟ್ರೆಸ್ಟ್ ರಿಸೀವ್ಡು, ಈ ರೀತಿ ನೋಡ್ತಾ ಹೋಗ್ತೀವಿ. ಸೊ ಎಟ್ ದ ಎಂಡ್ ಇಯರ್ ಬಂತು ಅಂತ ಹೇಳಿದ್ರೆ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಿದಾಗ ಸಾಮಾನ್ಯವಾಗಿ ಇಲ್ಲ ಸರ್ಪ್ಲಸ್ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಡಿಫಿಸಿಟ್ ಕಾಣ್ತಾ ಹೋಗ್ತೀವಿ. ಇವತ್ತಿನ ತರಗತಿಯಲ್ಲಿ ಸಾಮಾನ್ಯವಾಗಿ ಸೊ ಮೀನಿಂಗ್, ನೆಕ್ಸ್ಟ್ ಅದಾದಮೇಲೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ನೆಕ್ಸ್ಟ್ ಅದಾದಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆನ ಮಾಡೋದು. ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ.
ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಒಂದು ಲೈಕನ್ನು ಕೊಡಿ. ಸದಾ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಧನ್ಯವಾದ.